Today we are going to discuss about waves. 1 minute, sir. 1 minute. Sir. ಸೊ ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಇಂದಿನ ಉಪನ್ಯಾಸಕರ ದಯವಿಟ್ಟು ನನ್ನ ಕಡೆಯಿಂದ ಒಂದು ಕ್ಷಮೆ ಇರಲಿ. ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಶುರು ಆಗ್ತಾ ಇದೆ. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ ಟು ಆಲ್ ಆಫ್ ಯು. ಸೊ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀ ಮಹೇಶ್ ಬಾಬುರವರು ಅಲೆಗಳ ಬಗ್ಗೆ ಉಪನ್ಯಾಸ ನೀಡಲಿತ್ತು. ಅವರನ್ನ ಈ ಒಂದು ವಿದ್ಯಾರ್ಥಿ ಪ್ರತಿಭಾ ಯೋಜನೆಯ ಮಾಲೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ಉಪನ್ಯಾಸಕರು, ಅಧ್ಯಾಪಕರು ಹಾಗೂ ನನ್ನ ಸಹೋದ್ಯೋಗಿಗಳನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಸೊ ಈಗಾಗಲೇ ನಾನು ಕಳೆದ ಕೆಲವು ತರಗತಿಗಳಲ್ಲಿ ನಮ್ಮ ಮಹೇಶ್ ಬಾಬುರವರ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಟ್ಟಿದ್ದೀನಿ. ಹಾಗೂ ಕಾಲಾವಕಾಶವು ಕಡಿಮೆ ಇರೋ ಕಾರಣ ಸೊ ಅವರನ್ನ ನೇರವಾಗಿ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಮಾಲೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ವೇವ್ಸ್ ಅಥವಾ ತರಂಗಗಳು, ಸಪೋಸ್ ಇಫ್ ಇಟ್ಸ್ ಎ ಸರ್ಫೇಸ್ ಆಫ್ ವಾಟರ್, ಒಂದು ವಾಟರ್ ಸರ್ಫೇಸ್ ತಗೋಣ. ಇಫ್ ಯು ಡ್ರಾಪ್ ಎ ಸ್ಟೋನ್ ಆನ್ ದಿ ಸರ್ಫೇಸ್ ಆಫ್ ವಾಟರ್, ಒಂದು ಚಿಕ್ಕ ಕಲ್ಲು ಈ ನೀರಿನ ಸರ್ಫೇಸ್ ಮೇಲೆ ಡ್ರಾಪ್ ಮಾಡಿದಾಗ ಯು ಕ್ಯಾನ್ ಸಿ ದಿ ಫಾರ್ಮೇಶನ್ ಆಫ್ ವೇವ್ಸ್. ಸೊ ಏನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಮೀಡಿಯಂ ಅಲ್ಲಿ, ಆ ಡಿಸ್ಟರ್ಬೆನ್ಸ್ ನಾವು ವೇವ್ಸ್ ಅಂತ ಕರಿತೀವಿ. ಸೊ ವೇವ್ಸ್ ಅಂದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ಎ ಮೀಡಿಯಂ. ಅಲ್ಲೇ ಒಂದೊಂದು ಸ್ಮಾಲ್ ಕ್ವಶನ್ಸ್ ಮಕ್ಕಳುಗಳಿಗೆ ಟ್ರೂ ಆರ್ ಫಾಲ್ಸ್ ಟೈಪ್ ಕೇಳ್ತಾ ಇದ್ದಾರೆ ಸರ್. ಅವ್ರು ಇಂಟರಾಕ್ಟ್ ಆಗ್ತಾ ಇರ್ತಾರೆ ಮಕ್ಕಳು. ಶೋರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ಎ ಮೀಡಿಯಂ ಬಂದು ವೇವ್ಸ್ ಅಂತ ಕರಿತೀವಿ. ಈಗ ವೇವ್ಸ್ ಪ್ರಾಪರ್ಟೀಸ್ ಏನು, ಯಾರಾದ್ರೂ ಹೇಳ್ತೀರಾ? ವೇವ್ಸ್ ಪ್ರಾಪರ್ಟೀಸ್ ಏನು ಅಂತ? ಎಸ್, ವೇವ್ಸ್ ಏನ್ ಮಾಡುತ್ತೆ? ಕ್ಯಾರಿ ಎನರ್ಜಿ ಫ್ರಮ್ ಒನ್ ಇಂಟು ಅನದರ್. ಏನ್ ವೇವ್ಸ್ ಕ್ರಿಯೇಟ್ ಆಗಿದೆ, ದ ವೇವ್ಸ್ ಕ್ಯಾರಿ ಎನರ್ಜಿ ಫ್ರಮ್ ಒನ್ ಎಂಡ್ ಟು ಅನದರ್. ಹೇಗೆ ಪಾರ್ಟಿಕಲ್ಸ್ ವೈಬ್ರೇಟ್ ಆಗ್ತಿರುತ್ತೆ. ಈಗ ಇಲ್ಲಿ ಪಾರ್ಟಿಕಲ್ಸ್ ಇದೆ ಅಂತ ಅನ್ಕೋಣ. ಆಲ್ ದೀಸ್ ಪಾರ್ಟಿಕಲ್ಸ್ ದೇ ಸ್ಟಾರ್ಟ್ ವೈಬ್ರೇಟಿಂಗ್ ಫ್ರಮ್ ಇಟ್ಸ್ ರೆಸ್ಟ್ ಪೊಸಿಷನ್ ಅಂಡ್ ದೇ ಟ್ರಾನ್ಸ್ಫರ್ ಎನರ್ಜಿ ಫ್ರಮ್ ಒನ್ ಪಾರ್ಟಿಕಲ್ ಟು ಅನದರ್. ಈಗ ಇಲ್ಲೆಲ್ಲ ಪಾರ್ಟಿಕಲ್ಸ್ ಇದೆ ಅಂತ ಅನ್ಕೋಣ. ಒಂದು ಪಾರ್ಟಿಕಲ್ ನೀವು ಡಿಸ್ಟರ್ಬ್ ಮಾಡಿದ್ರೆ ಆ ಪಾರ್ಟಿಕಲ್ ವೈಬ್ರೇಟ್ ಆಗಿ ಆ ಎನರ್ಜಿನ ನೆಕ್ಸ್ಟ್ ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಪಾರ್ಟಿಕಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋ ಅವಶ್ಯಕತೆ ಇರಲ್ಲ. ದಟ್ ಪಾರ್ಟಿಕಲ್ just they carry energy just due to the vibration from its mean position. ಆಮೇಲೆ ಈಗ ನಿನ್ ಪಾರ್ಟಿಕಲ್ ಯಾವ ವೆಲಾಸಿಟಿ ಇಂದ ಟ್ರಾವೆಲ್ ಆಗ್ತಿದೆ, ವೈಬ್ರೇಟ್ ಆಗ್ತಿದೆ, that velocity is different compared to wave velocity. So wave velocity is different than particle velocity. ಯಾವಾಗಲೂ ಕೂಡ ಪಾರ್ಟಿಕಲ್ ವೆಲಾಸಿಟಿ ಅಂದ್ರೇನೆ ಬೇರೆ, ವೇವ್ ವೆಲಾಸಿಟಿ ಅಂದ್ರೇನೆ ಬೇರೆ. ವೇವ್ ವೆಲಾಸಿಟಿ ಅಂದ್ರೆ ಎಂಟೈರ್ ವೇವ್ ಏನಿದೆ ಆ ಕಂಪ್ಲೀಟ್ ವೇವ್ ಯಾವ ವೆಲಾಸಿಟಿಯಿಂದ ಮೂವ್ ಆಗ್ತಿದೆ ಅಂತ ಅರ್ಥ. ಪಾರ್ಟಿಕಲ್ ವೆಲಾಸಿಟಿ ಅಂದ್ರೆ ಈಗ ಇಲ್ಲಿ ವೇವ್ ಮೂವ್ ಆಯ್ತು, ಎಲ್ಲಾ ಪಾರ್ಟಿಕಲ್ಸು ಕೂಡ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ವೆಲಾಸಿಟಿಯಿಂದ ಆ ಪಾರ್ಟಿಕಲ್ ವೈಬ್ರೇಟ್ ಆಗುತ್ತೋ ಅದನ್ನ ಪಾರ್ಟಿಕಲ್ ವೆಲಾಸಿಟಿ ಅಂತ ಕರಿತೀವಿ. ಕಂಪ್ಲೀಟ್ ವೇವ್ ಯಾವ ವೆಲಾಸಿಟಿಯಿಂದ ಮೂವ್ ಆಗುತ್ತೋ ಅದನ್ನ ವೇವ್ ವೆಲಾಸಿಟಿ ಅಂತ ಕರಿತೀವಿ. ವೇವ್ ವೆಲಾಸಿಟಿ ಯಾವಾಗೂ ಕಾನ್ಸ್ಟೆಂಟ್ ಇರುತ್ತೆ. ವೇವ್ ವೆಲಾಸಿಟಿ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ಬಟ್ ಪಾರ್ಟಿಕಲ್ ವೆಲಾಸಿಟಿ ಚೇಂಜಸ್. ಇದು ಗೊತ್ತಿರ್ಲೇಬೇಕು ನಿಮಗೆ. ವೇವ್ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ಎ ಮೀಡಿಯಂ. ಆ ವೇವ್ಸ್ ಏನ್ ಮಾಡುತ್ತೆ, ದೇ ಕ್ಯಾರಿ ಎನರ್ಜಿ ಫ್ರಮ್ ಒನ್ ಎಂಡ್ ಟು ಅನದರ್.
ಆಮೇಲೆ ವೇವ್ ವೆಲಾಸಿಟಿನೇ ಬೇರೆ, ಪಾರ್ಟಿಕಲ್ ವೆಲಾಸಿಟಿನೇ ಬೇರೆ. ಈಗ ಈ ವೇವ್ಸ್ ಅಲ್ಲಿ ಬಹಳಷ್ಟು ಟೈಪ್ಸ್ ಇದೆ. ಯಾರಾದ್ರೂ ಹೇಳ್ತೀರಾ ಟೈಪ್ಸ್ ಆಫ್ ವೇವ್ಸ್? ತರಂಗಗಳಲ್ಲಿ ಯಾವುದು ಟೈಪ್ಸ್ ಇದೆ? ಬೇರೆ ಬೇರೆ ಟೈಪ್ಸ್ ಯಾವ್ದಿದೆ? ಫಸ್ಟ್ ಮೆಕ್ಯಾನಿಕಲ್ ವೇವ್ಸ್. ನಾನ್ ಮೆಕ್ಯಾನಿಕಲ್ ವೇವ್ಸ್. ಮ್ಯಾಟರ್ ವೇವ್ಸ್. ನೋಡಿ, ವೇವ್ಸ್ ಅಲ್ಲಿ ಮೂರು ರೀತಿ ಇದೆ: ಮೆಕ್ಯಾನಿಕಲ್ ವೇವ್ಸ್, ನಾನ್ ಮೆಕ್ಯಾನಿಕಲ್ ವೇವ್ಸ್ ಮತ್ತು ಮ್ಯಾಟರ್ ವೇವ್ಸ್ ಅಂತ. ಮೆಕ್ಯಾನಿಕಲ್ ವೇವ್ಸ್ ಏನು? ಮೆಕ್ಯಾನಿಕಲ್ ವೇವ್ ಅಂತ ಹೇಳಿದ್ರೆ, ಈಗ ಯಾವ ವೇವ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ಬೇಕಂತ ಹೇಳಿದ್ರೆ ಮೀಡಿಯಂ ಬೇಕಿರುತ್ತೋ. ಮೀಡಿಯಂ ಅಂತ ಹೇಳಿದ್ರೆ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು. ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿದ್ರೆ ವೇವ್ಸ್ ರಿಕ್ವೈರ್ ಎ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್. ಅಂದ್ರೆ ವೇವ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ಒಂದು ಪಾರ್ಟಿಕಲ್ ಮೀಡಿಯಂ ಇರಬೇಕು. ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಗ್ಯಾಸ್ ಆಗಿರ್ಬೋದು. ಅಂತ ವೇವ್ಸ್ ನ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಅಂದ್ರೆ ವೇವ್ಸ್ ರಿಕ್ವೈರ್ ಎ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್. ಎಕ್ಸಾಂಪಲ್ ಯಾವ್ದು ಕೊಡ್ತೀರಾ? ಎಸ್, ಆನ್ಸರ್ ಮಾಡಿ ಯಾರಾದ್ರೂ. ಈಗ ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ ಮೀಡಿಯಂ ಇರಬೇಕು, ವೇವ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ. ಎಕ್ಸಾಂಪಲ್? ಎಸ್, ಇದೀರ ತಾನೆ ಯಾರಾದ್ರೂ? ಹಲೋ. Yes, sir. Tell me, sir. ಹಾ, ಎಸ್ ಪಾ. ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಮೆಕ್ಯಾನಿಕಲ್ ವೇವ್ಸ್ ಹೇಳಿ ನೋಡೋಣ. ಸರ್ ಅದು ಅನ್ಮ್ಯೂಟ್ ಮಾಡಿ ಮಾತಾಡಕ್ ಆಗಲ್ಲ, ಅವ್ರು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರ್ತಾರೆ ಸರ್. ಇಲ್ಲ ಆನ್ಸರ್ ಓ ಹೋ ಹೋ. ನೋಡಿ ಸರ್. ಓಕೆ ಸರ್, ಓಕೆ. ಸೌಂಡ್ ವೇವ್ಸ್ ಅಂತ ಹಾಕಿದ್ದಾರೆ ಆಕಾಶ್ KM. ಹಾ, ಓಕೆ. ಥ್ಯಾಂಕ್ ಯು ಸರ್, ಸಾರಿ. Okay. ಸೊ ಎಕ್ಸಾಂಪಲ್ ಬಂದು ಸೌಂಡ್ ವೇವ್ಸ್. ಸೊ ಸೌಂಡ್ ವೇವ್ಸ್ ಆಲ್ವೇಸ್ ರಿಕ್ವೈರ್ ಎ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್. ಈಗ ನಾವೇನ್ ಮಾತಾಡ್ತಿದ್ದೀವಿ, ಪಾರ್ಟಿಕಲ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸೋದೇ ಇಲ್ಲ. ಈಗ ನಾನು ಏನೇ ಡಿಸ್ಟರ್ಬ್ ಮಾಡಿದ್ರು ಪಾರ್ಟಿಕಲ್ಸ್ ಇದ್ರೆ ಮಾತ್ರನೇ ಆ ಡಿಸ್ಟರ್ಬೆನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾವೆಲ್ ಆಗುತ್ತೆ. ಸೊ ಅಂತ ವೇವ್ಸ್ ನಾನು ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀನಿ. ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ಈಗ ಲೈಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಎಕ್ಸ್ರೇ ಆಗಿರ್ಬೋದು, UV ಆಗಿರ್ಬೋದು, ಇನ್ಫ್ರಾರೆಡ್ ರೇ ಆಗಿರ್ಬೋದು, ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಮೀಡಿಯಂ ಬೇಕಿಲ್ಲ. ಅಂದ್ರೆ ಈಗ ಲೈಟು ಸೂರ್ಯನಿಂದ ನಮಗೆ ಬರಬೇಕು ಅಂತ ಹೇಳಿದಾಗ ಮೀಡಿಯಂ ಇಲ್ಲ ಅಂದ್ರೂ ಕೂಡ ಅದು ಟ್ರಾವೆಲ್ ಆಗುತ್ತೆ. ಅಂತ ವೇವ್ಸ್ ನ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಅಂದ್ರೆ ವೇವ್ಸ್ ದೇ ಡು ನಾಟ್ ರಿಕ್ವೈರ್ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್. ಇಲ್ಲಿ ವೇವ್ಸ್ ಏನ್ ಟ್ರಾವೆಲ್ ಆಗ್ತಿದೆ ಆ ವೇವ್ಸ್ಗೆ ಮೀಡಿಯಂ ಬೇಕಿಲ್ಲ. ಸೊ ಡು ನಾಟ್ ರಿಕ್ವೈರ್ ಎನಿ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್. ಮ್ಯಾಟರ್ ವೇವ್ಸ್ ಅಂತ ಹೇಳಿದ್ರೆ, ನಾನ್ ಮೆಕ್ಯಾನಿಕಲ್ ವೇವ್ಸ್ಗೆ ಎಕ್ಸಾಂಪಲ್ ಬಂದು ಲೈಟ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅದರಲ್ಲಿ ನೀವು ಎಕ್ಸ್ರೇಸ್ ಇನ್ಕ್ಲೂಡ್ ಮಾಡ್ಬೋದು, UV, ಇನ್ಫ್ರಾರೆಡ್, ವಿಸಿಬಲ್, ಅಲ್ಟ್ರಾವೈಲೆಟ್, ರೇಡಿಯೋ ವೇವ್ಸ್, ಅಷ್ಟು ನೀವು ಹೇಳ್ಬೋದು. ಮ್ಯಾಟರ್ ವೇವ್ಸ್ ಅಂತ ಹೇಳಿದ್ರೆ ವೇವ್ ನೇಚರ್ ಅಸೋಸಿಯೇಟೆಡ್ ವಿತ್ ದಿ ಮ್ಯಾಟರ್ ಅಂತ ಹೇಳಿದ್ರೆ, ಈಗ ನಾನು ಎಲೆಕ್ಟ್ರಾನ್ ತಗೊಂತೀನಿ, ಪ್ರೋಟಾನ್ ತಗೊಂತೀನಿ. ಈ ಪಾರ್ಟಿಕಲ್ಸ್ ಮೂವ್ ಆಗ್ತಿದೆ ಅಂತ ಹೇಳಿದಾಗ
ಆ ಮೂವ್ ಆಗ್ತಿರೋ ಪಾರ್ಟಿಕಲ್ಸ್ ಕೂಡ ವೇವ್ ತರ ಬಿಹೇವ್ ಮಾಡುತ್ತೆ. ಆ ತರ ವೇವ್ಸ್ ನ ಮ್ಯಾಟರ್ ವೇವ್ಸ್ ಅಂತ ಕರಿತೀವಿ. ಎನಿ ಪಾರ್ಟಿಕಲ್ ಇಫ್ ಇಟ್ ಇಸ್ ಇನ್ ಮೋಷನ್ ಇಟ್ ಎಕ್ಸಿಬಿಟ್ಸ್ ವೇವ್ ನೇಚರ್. ಆ ಮ್ಯಾಟರ್ ವೇವ್ಸ್ ಅಂದ್ರೆ ಏನು? Particles they are in motion and they exhibits wave nature. ಎಕ್ಸಾಂಪಲ್ ಎಲೆಕ್ಟ್ರಾನ್ ತಗೋಣ, ಪ್ರೋಟಾನ್ ತಗೋಣ. ಆ ಪಾರ್ಟಿಕಲ್ಸ್ ಮೂವ್ ಆಗ್ತಿದ್ದಾಗ ಅದು ವೇವ್ ತರ ಬಿಹೇವ್ ಮಾಡುತ್ತೆ. ಈಗ ನಾವು ಯಾವ್ದು ಕಲ್ತ್ಕೋಬೇಕಪ್ಪ ಅಂದ್ರೆ ಫಸ್ಟ್ ಮೆಕ್ಯಾನಿಕಲ್ ವೇವ್ಸ್. ಈ ಮೆಕ್ಯಾನಿಕಲ್ ವೇವ್ಸ್ ಅಲ್ಲಿ ಮತ್ತೆ 2 ಟೈಪ್ಸ್ ಇದೆ, ಅದನ್ನೀಗ ಡಿಸ್ಕಸ್ ಮಾಡೋಣ. ಸೊ ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ನಿಮಗೆ ಗೊತ್ತಾಯ್ತು, waves require medium for the propagation. So 2 types ಇದೆ. First one, longitudinal waves. ಇದರಲ್ಲಿ ಸೆಕೆಂಡ್ ಒನ್ ಬಂದು ಟ್ರಾನ್ಸ್ವರ್ಸ್ ವೇವ್ಸ್. So 2 types, longitudinal waves and transverse waves. First one, longitudinal waves. ಲಾಂಗಿಟ್ಯೂನಲ್ ವೇವ್ ಅಂದ್ರೆ ಏನು? ಈಗ ನೋಡಿ, ಇಲ್ಲಿ ಸೋರ್ಸ್ ಇದೆ, ಇದು ನೀವು ಅನ್ಕೊಳ್ಳಿ, ಇಟ್ಸ್ ಅ ಲಿಸನರ್. ಸೊ ನಿಮ್ಮ ಫ್ರೆಂಡ್ ಇಲ್ಲಿದ್ದಾರೆ ಅನ್ಕೋಣ. ಇದೆಲ್ಲ ಪಾರ್ಟಿಕಲ್ಸ್ ಇದೆ. ಸೋರ್ಸ್ ಮತ್ತು ಲಿಸ್ನರ್ ಮಧ್ಯದಲ್ಲಿ there are so many particles between source and listener. ಸೊ ಈಗ ವೇವ್ ಈ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿದೆ. ದಿಸ್ ಅ ಡೈರೆಕ್ಷನ್ ಆಫ್ ವೇವ್. Now whatever the particles are present between source and listener, ಏನು ಪಾರ್ಟಿಕಲ್ಸ್ ಇದೆ ಆ ಎಲ್ಲಾ ಪಾರ್ಟಿಕಲ್ಸು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್ ತರ ವೈಬ್ರೇಟ್ ಆದ್ರೆ, if all the particles in a medium vibrates in the direction of wave, ವೇವ್ ಈ ಡೈರೆಕ್ಷನ್ ಮೂವ್ ಆಗ್ತಿದೆ, ಎಲ್ಲಾ ಪಾರ್ಟಿಕಲ್ಸು ಅದೇ ಡೈರೆಕ್ಷನ್ ಅಲ್ಲಿ ವೈಬ್ರೇಟ್ ಆದಾಗ ಅದನ್ನ ಲಾಂಗಿಟ್ಯೂನಲ್ ವೇವ್ ಅಂತ ಕರಿತೀವಿ. ಸೊ ಈಗ ಇಲ್ಲಿರೋ ಪಾರ್ಟಿಕಲ್ಸ್ ಫಸ್ಟ್ ವೈಬ್ರೇಟ್ ಆಯ್ತು ಅಂತ ಅನ್ಕೋಣ. These particles, they will reach to the next particle, transfer energy to these particles. Again, these particles starts vibrating. Again, it will give energy to the next particles. ಅಂದ್ರೆ ಪಾರ್ಟಿಕಲ್ಸ್ ಎಲ್ಲೂ ಮೂವ್ ಆಗ್ತಾನೆ ಇಲ್ಲ. ಪಾರ್ಟಿಕಲ್ಸ್ ಇರೋ ಪೊಸಿಷನ್ ಅಲ್ಲಿ ವೈಬ್ರೇಟ್ ಆಗ್ತಿದೆ, ವೈಬ್ರೇಟ್ ಆಗಿ ಎನರ್ಜಿನ ನೆಕ್ಸ್ಟ್ ಪಾರ್ಟಿಕಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಿದೆ. ಬಟ್ ವೈಬ್ರೇಟ್ ಆಗ್ತಿರೋ ಡೈರೆಕ್ಷನ್ ಏನಿದೆ, ದ ಡೈರೆಕ್ಷನ್ ಈಸ್ ಆಲ್ಸೋ ಇನ್ ದಿ ಡೈರೆಕ್ಷನ್ ಆಫ್ ವೇವ್ ಪ್ರಾಪಗೇಷನ್. ಅವಾಗ ಅದನ್ನ ಲಾಂಗಿಟ್ಯೂನಲ್ ವೇವ್ ಅಂತ ಕರಿತೀವಿ. ಸೊ ನಿಮ್ಗೆ ಏನ್ ಗೊತ್ತಿರಬೇಕು, ಲಾಂಗಿಟ್ಯೂನಲ್ ವೇವ್ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ ಇನ್ ಎ ಮೀಡಿಯಂ vibrates in the direction of propagation of a wave. ವೇವ್ ಡೈರೆಕ್ಷನ್ ಅಲ್ಲೇ ಪಾರ್ಟಿಕಲ್ಸ್ ವೈಬ್ರೇಟ್ ಆದ್ರೆ ಅದನ್ನ ಲಾಂಗಿಟ್ಯೂನಲ್ ವೇವ್ ಅಂತ ಕರಿತೀವಿ. ಈ ಲಾಂಗಿಟ್ಯೂನಲ್ ವೇವ್ ಅಲ್ಲಿ ಏನಾಗುತ್ತೆ, ಈಗ ಪಾರ್ಟಿಕಲ್ಸ್ ಬಂದು ನೆಕ್ಸ್ಟ್ ಪಾರ್ಟಿಕಲ್ಸ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಎನರ್ಜಿ, ಪಾರ್ಟಿಕಲ್ಸ್ ಕ್ಲೋಸ್ ಆಗಿರುತ್ತೆ. ಆ ಪ್ಲೇಸ್ ಅಂತ ಕರಿತೀವಿ ಕಂಪ್ರೆಷನ್. ನೋಡಿ ಈಗ ಇಲ್ಲಿ ಪಾರ್ಟಿಕಲ್ಸ್ ಎಲ್ಲ ಕ್ಲೋಸ್ ಅಲ್ಲಿ ಇದೆ. Next, the particles they move farther apart. Again, the particles are very close to each other. ಮತ್ತೆ particles move ಆಗುತ್ತೆ. Again, the particles are very close to each other. ಮತ್ತೆ particles ದೂರ ಹೋಗುತ್ತೆ. ಸೊ ಇಲ್ಲಿ ಪಾರ್ಟಿಕಲ್ಸ್ ಎಲ್ಲಿ ಕ್ಲೋಸ್ ಆಗಿದೆ ಅದನ್ನ ಕಂಪ್ರೆಷನ್ ಅಂತ ಕರಿತೀವಿ. ಸೊ ಹಿಯರ್ ಪ್ರೆಷರ್ ಈಸ್ ಮ್ಯಾಕ್ಸಿಮಮ್. ಎಲ್ಲಿ ಕಂಪ್ರೆಷನ್ ಇರುತ್ತೋ ಅಲ್ಲಿ ಪ್ರೆಷರ್ ಮ್ಯಾಕ್ಸಿಮಮ್ ಇರುತ್ತೆ.
ಡೆನ್ಸಿಟಿ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಇಲ್ಲಿ ಪಾರ್ಟಿಕಲ್ಸ್ ಎಲ್ಲಿ ದೂರ ಇರುತ್ತೋ ಅದನ್ನ ರೇರಿಫಾಕ್ಷನ್ ಅಂತ ಕರಿತೀವಿ. ಜ್ಞಾಪಕ when particles are very close to each other, it's called compression. When particles are far from each other, called rarefaction. ಸೊ ರೇರಿಫಾಕ್ಷನ್ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಲಾಂಗಿಟ್ಯೂಡನಲ್ ವೇವ್ಸ್ ಅಲ್ಲಿ particles they vibrate about its mean position in the direction of propagation of a wave through a series of compressions and rarefaction. First to compression, next to rarefaction. ಮತ್ತೆ ಕಂಪ್ರೆಷನ್ ಮತ್ತೆ ರೇರಿಫಾಕ್ಷನ್, ಕಂಪ್ರೆಷನ್ ರೇರಿಫಾಕ್ಷನ್. ನೀವೊಂದು ಸ್ಪ್ರಿಂಗ್ ತಗೊಂಡು ಒಂದು ಎಂಡಲ್ಲಿ ಸ್ಪ್ರಿಂಗ್ ನ ಅಟ್ಯಾಚ್ ಮಾಡಿ ಇನ್ನೊಂದು ಎಂಡಲ್ಲಿ ಜಸ್ಟ್ ನೀವು ಜರ್ ಕೊಟ್ಟು ಬಿಟ್ಬಿಟ್ರೆ, ಅಂದ್ರೆ ಸೇಮ್ ಡೈರೆಕ್ಷನ್ ನೀವು ಫೋರ್ಸ್ ಅಪ್ಲೈ ಮಾಡಿ ಬಿಟ್ರೆ, ಯು ಕ್ಯಾನ್ ಸಿ ದಿಸ್ ಕಂಪ್ರೆಷನ್ಸ್ ಅಂಡ್ ರೇರಿಫಾಕ್ಷನ್. ಕಂಪ್ರೆಷನ್ ಅಂದ್ರೆ ಹೈ ಪ್ರೆಷರ್ ರೀಸನ್, ರೇರಿಫಾಕ್ಷನ್ ಲೋ ಪ್ರೆಷರ್ ರೀಸನ್. ಈ ಕಂಪ್ರೆಷನ್ ಮತ್ತೆ ನೆಕ್ಸ್ಟ್ ಕಂಪ್ರೆಷನ್ ಬರುತ್ತಲ್ವಾ, ಈ ಡಿಸ್ಟೆನ್ಸ್ ಮೆಷರ್ ಮಾಡಿದ್ರೆ ಅದು ವೇವ್ ಲೆಂತ್. ಅಥವಾ ರೇರಿಫಾಕ್ಷನ್ ಮತ್ತೆ ನೆಕ್ಸ್ಟ್ ರೇರಿಫಾಕ್ಷನ್ ಡಿಸ್ಟೆನ್ಸ್ ಮೆಷರ್ ಮಾಡಿದ್ರೆ ಅದು ವೇವ್ ಲೆಂತ್. ಸೊ ವೇವ್ ಲೆಂತ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕಂಪ್ರೆಷನ್ಸ್ ಅಥವಾ ಟೂ ಕಾನ್ಸಿಕ್ಯೂಟಿವ್ ರೇರಿಫಾಕ್ಷನ್ಸ್, ಅದನ್ನ ವೇವ್ ಲೆಂತ್ ಅಂತ ಕರಿತೀವಿ. ಸೊ ನಿಮಗೆ ಲಾಂಗಿಟ್ಯೂಡನಲ್ ವೇವ್ ಅಂದಿದ ತಕ್ಷಣ ಏನ್ ಜ್ಞಾಪಕ ಇರಬೇಕು? ಪಾರ್ಟಿಕಲ್ಸ್ ಇನ್ ಎ ಮೀಡಿಯಂ ವೈಬ್ರೇಟ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎ ವೇವ್. ಏನು ಪಾರ್ಟಿಕಲ್ಸ್ ಇದೆ ಆ ಎಲ್ಲಾ ಪಾರ್ಟಿಕಲ್ಸ್ ವೇವ್ ಡೈರೆಕ್ಷನ್ ಅಲ್ಲಿ ವೈಬ್ರೇಟ್ ಆಗ್ತಿರುತ್ತೆ. ಅಂಡ್ particles they transfer energy through a series of compressions and rarefaction. ಕಂಪ್ರೆಷನ್ ಅಂದ್ರೆ ಏನು? ಎಲ್ಲಾ ಪಾರ್ಟಿಕಲ್ಸ್ ಕ್ಲೋಸ್ ಅಲ್ಲಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ರೇರಿಫಾಕ್ಷನ್ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ ಆರ್ ಫಾರ್ ಫ್ರಮ್ ಈಚ್ ಅದರ್, ಅಂದ್ರೆ ಪಾರ್ಟಿಕಲ್ಸ್ ದೂರ ಇರುತ್ತೆ, ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕಂಪ್ರೆಷನ್ಸ್ ಅಥವಾ ಟೂ ಕಾನ್ಸಿಕ್ಯೂಟಿವ್ ರೇರಿಫಾಕ್ಷನ್, ಅದನ್ನ ವೇವ್ ಲೆಂತ್ ಅಂತ ಕರಿತೀವಿ. ಸೊ ಈ ಲಾಂಗಿಟ್ಯೂಡನಲ್ ವೇವ್ಸ್ ಬೆಸ್ಟ್ ಎಕ್ಸಾಂಪಲ್ ಸೌಂಡ್ ವೇವ್ಸ್. Longitudinal waves ಗೆ best example sound waves. So longitudinal waves can travel through solids, liquids and gases. ಅಂದ್ರೆ ಮೂರು ಮೀಡಿಯಂ ಅಲ್ಲೂ ಕೂಡ ಲಾಂಗಿಟ್ಯೂಡನಲ್ ವೇವ್ಸ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಲಾಂಗಿಟ್ಯೂಡನಲ್ ವೇವ್ಸ್ ಕ್ಯಾನ್ ಟ್ರಾವೆಲ್ ಥ್ರೂ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್. ಸೊ ಫಸ್ಟ್ ನಿಮಗೆ ಇಷ್ಟು ಗೊತ್ತಿರಬೇಕು ಲಾಂಗಿಟ್ಯೂಡನಲ್ ವೇವ್ ಅಂತ ಹೇಳಿದ ತಕ್ಷಣ. ಅರ್ಥ ಆಯ್ತಾ ಲಾಂಗಿಟ್ಯೂಡನಲ್ ವೇವ್ಸ್? ಇದು ಬೇಸಿಕ್ಸ್ ಇಷ್ಟು ಗೊತ್ತಿರ್ಲೇಬೇಕು ನಿಮಗೆ. Now, what is transverse waves? See, transverse wave ಅಂದ್ರೆ ಇಲ್ಲೇನು ಪಾರ್ಟಿಕಲ್ಸ್ ಇದೆ, ಆಲ್ ದೀಸ್ ಪಾರ್ಟಿಕಲ್ಸ್ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ಲಿ. ಅಂದ್ರೆ ಇದು ವೇವ್ ಈಗ ಹೋಗ್ತಿದೆ ಅನ್ಕೋಣ, ಇದು ಡೈರೆಕ್ಷನ್ ಆಫ್ ವೇವ್. ಸೊ ಇಲ್ಲಿರೋ ಪಾರ್ಟಿಕಲ್ಸ್ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ಲಿ. ಸೊ ಈ ತರ ನಿಮಗೆ ವೇವ್ ಕಾಣಿಸುತ್ತೆ. ಸೊ ಆಲ್ ದಿ ಪಾರ್ಟಿಕಲ್ಸ್ ಇಲ್ಲೇನಿದೆ, ದೇ ಆರ್ ವೈಬ್ರೇಟಿಂಗ್ ಪರ್ಪೆಂಡಿಕ್ಯುಲರ್ಲಿ ಲೈಕ್ ದಿಸ್. ಸೊ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಆದಾಗ ಅದು ಟ್ರಾನ್ಸ್ವರ್ಸ್ ವೇವ್ ಅಂತ ಕರಿತೀವಿ. ಸೊ ಪಾರ್ಟಿಕಲ್ಸ್ ಇನ್ ಎ ಮೀಡಿಯಂ vibrates perpendicularly to the direction of wave. That's called transverse wave. ಈ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ನೋಡಿ, ಇಲ್ಲಿ there will be a crest and trough.
ಲಾಂಗಿಟ್ಯೂನಲ್ ವೇವ್ ಆದರೆ ಓನ್ಲಿ ಕಂಪ್ರೆಷನ್ಸ್ ಅಂಡ್ ರೇರಿಫಾಕ್ಷನ್. ಅದೇ ಟ್ರಾನ್ಸ್ಫರ್ಸ್ ವೇವ್ ಅಲ್ಲಿ ದಿಲ್ ಬಿ ಬೋತ್ ಕ್ರೆಸ್ಟ್ ಅಂಡ್ ಟ್ರಫ್. ಕ್ರೆಸ್ಟ್ ಅಂದ್ರೆ ಏನು? ಇಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಏನಿದೆ, ಈಗ ಒಂದು ಟ್ರಾನ್ಸ್ಫರ್ಸ್ ವೇವ್ ತಗೊಂಡ್ರೆ ಇಲ್ಲಿರೋ ಪಾರ್ಟಿಕಲ್ಲು ಮ್ಯಾಕ್ಸಿಮಮ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಪ್ಪರ್ ಡೈರೆಕ್ಷನ್ ಅಲ್ಲಿ. ಮೊದಲು ರೆಸ್ಟ್ ಪೊಸಿಷನ್ ಅಲ್ಲಿ ಇತ್ತು, ಒಂದು ವೇವ್ ಪಾಸ್ ಆದಾಗ ಅದರ ಮುಖಾಂತರ ಆ ಪಾರ್ಟಿಕಲ್ ವೈಬ್ರೇಟ್ ಆಗ್ತಿದೆ ಪರ್ಪೆಂಡಿಕ್ಯುಲರ್ ಟು ದಿ ವೇವ್. ಮ್ಯಾಕ್ಸಿಮಮ್ ಎಷ್ಟು ವೈಬ್ರೇಟ್ ಆಗಿದೆ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಅದನ್ನ ಕ್ರೆಸ್ಟ್ ಅಂತ ಕರಿತೀವಿ. ಸೊ ಕ್ರೆಸ್ಟ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಅಪ್ಪರ್ ಡೈರೆಕ್ಷನ್. ಅದೇ ನೋಡಿ, ಇಲ್ಲೂ ಕೂಡ ವೈಬ್ರೇಟ್ ಆಗ್ತಿದೆ ಈ ಪಾರ್ಟಿಕಲ್ ದಿ ಡೌನ್ವರ್ಡ್ ಡೈರೆಕ್ಷನ್. ಇದನ್ನ ಟ್ರಫ್ ಅಂತ ಕರಿತೀನಿ. ಸೊ ಕ್ರೆಸ್ಟ್ ಟ್ರಫ್, ಮತ್ತೆ ಇಲ್ಲಿ ಕ್ರೆಸ್ಟ್ ಟ್ರಫ್, ಸೊ ಆನ್. ಅಲ್ಲಿಗೆ ಟ್ರಾನ್ಸ್ಫರ್ಸ್ ವೇವ್ಸ್ ಅಲ್ಲಿ ಪಾರ್ಟಿಕಲ್ಸ್ ಇನ್ ಎ ಮೀಡಿಯಂ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ಲಿ. ಪರ್ಪೆಂಡಿಕ್ಯುಲರ್ ಆಗಿ ಪಾರ್ಟಿಕಲ್ಸ್ ವೈಬ್ರೇಟ್ ಆದಾಗ ಇನ್ ದಿ ಡೈರೆಕ್ಷನ್ ಆಫ್ ಎ ವೇವ್, ದೆನ್ ಇಟ್ ಈಸ್ ಕಾಲ್ಡ್ ಟ್ರಾನ್ಸ್ಫರ್ಸ್ ವೇವ್. ಈ ಟ್ರಾನ್ಸ್ಫರ್ಸ್ ವೇವ್ ಅಲ್ಲಿ ದೆಲ್ ಬಿ ಕ್ರಸ್ಟ್ ಅಂಡ್ ಟ್ರಾಫ್. ಲಾಂಗಿಟ್ಯೂನಲ್ ವೇವ್ಸ್ ಇದ್ದಾಗ ಕಂಪ್ರೆಷನ್ಸ್ ಮತ್ತು ರೇರಿಫಾಕ್ಷನ್ಸ್ ಇರುತ್ತೆ. ಅದೇ ಟ್ರಾನ್ಸ್ಫರ್ಸ್ ವೇವ್ ಆದಾಗ ದೆಲ್ ಬಿ ಅ ಕ್ರಸ್ಟ್ ಅಂಡ್ ಟ್ರಾಫ್. ಈ ಡಿಸ್ಟೆನ್ಸ್ ಬಿಟ್ವೀನ್ ಕ್ರಸ್ಟ್ ಟು ಕ್ರಸ್ಟ್ ಇಸ್ ಕಾಲ್ಡ್ ಲ್ಯಾಂಬ್ಡಾ, ವೇವ್ ಲೆಂತ್. ನೋಡಿ, ಇದು ಸಿಂಬಲ್ ಬಂದು ವೇವ್ ಲೆಂತ್ ಲ್ಯಾಂಬ್ಡಾ. ಈವನ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಟ್ರಾಫ್ಸ್ ಕೂಡ ಲ್ಯಾಂಬ್ಡಾ. ಆದರೆ ಟ್ರಾನ್ಸ್ಫರ್ಸ್ ವೇವ್ಸ್ ಕ್ಯಾನ್ ಪ್ರಾಪಗೇಟ್ ಥ್ರೂ ಸಾಲಿಡ್ಸ್. ಸಾಲಿಡ್ಸ್ ಮುಖಾಂತರ ಪಾಸ್ ಆಗಬಹುದು ಅಂಡ್ ಆನ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್. ಆನ್ ದಿ ಸರ್ಫೇಸ್ ಆಫ್ ದಿ ಲಿಕ್ವಿಡ್ಸ್. ನೀವು ಫ್ಲೂಯಿಡ್ ಚಾಪ್ಟರ್ ಓದುವಾಗ ಅಬೌಟ್ ಸರ್ಫೇಸ್ ಟೆನ್ಷನ್ ಓದಿದ್ದೀರಾ. The top surface of the liquid acts as an elastic stretched membrane. Top surface of a liquid acts as an elastic stretched membrane. So surface tension irutte. Because of that surface tension only, transverse wave can easily pass through the surface of the liquid. So transverse wave solid ಮುಖಾಂತರ ಪಾಸ್ ಆಗುತ್ತೆ and on the surface of the liquid. ಇದು ನಿಮಗೆ ಜ್ಞಾಪಕ ಇರಬೇಕು. Now, so longitudinal wave, transverse waves ಗೊತ್ತಾದ್ಮೇಲೆ ಅಂದ್ರೆ ಪಾರ್ಟಿಕಲ್ಸ್ ಸೇಮ್ ವೇವ್ ಡೈರೆಕ್ಷನ್ ಅಲ್ಲಿ ವೈಬ್ರೇಟ್ ಆದಾಗ ಲಾಂಗಿಟ್ಯೂನಲ್ ವೇವ್ ಇರುತ್ತೆ. ಇಫ್ ಇಟ್ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ಲಿ ಟು ದಿ ಡೈರೆಕ್ಷನ್ ಆಫ್ ವೇವ್, ದೆನ್ ಟ್ರಾನ್ಸ್ವರ್ಸ್ ವೇವ್ಸ್ ಇರುತ್ತೆ. ಸೊ ಮೀಡಿಯಂಗೂ ಕೂಡ ಕೆಲವೊಂದು ಕಂಡೀಷನ್ಸ್ ಇರಬೇಕು. ಯಾವ ತರ ಮೀಡಿಯಂ ಇದ್ರೆ ವೇವ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ ಎನರ್ಜಿ ಅಂತ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಎಲಾಸ್ಟಿಸಿಟಿ. ಮೀಡಿಯಂ ಮಸ್ಟ್ ಹ್ಯಾವ್ ಎ ಪ್ರಾಪರ್ಟಿ ಆಫ್ ಎಲಾಸ್ಟಿಸಿಟಿ. ಇದೇನಿದು ಎಸೆನ್ಷಿಯಲ್ ಪ್ರಾಪರ್ಟೀಸ್ ಆಫ್ ಎ ಮೀಡಿಯಂ ಫಾರ್ ದಿ ಪ್ರಾಪಗೇಷನ್ ಆಫ್ ವೇವ್ಸ್. ಫಸ್ಟ್ ಒನ್ ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಅಂದ್ರೆ ಏನು? ಈಗ ಪಾರ್ಟಿಕಲ್ಸ್ ಡಿಸ್ಟರ್ಬ್ ಆಗುತ್ತೆ, ನಾನು ಡಿಸ್ಟರ್ಬ್ ಮಾಡ್ತೀನಿ ಅನ್ಕೋಣ ಪಾರ್ಟಿಕಲ್ಸ್ನ. ಆ ಪಾರ್ಟಿಕಲ್ಸು ಮತ್ತೆ ವಾಪಸ್ ಬರಬೇಕು ಅದೇ ಪೊಸಿಷನ್ಗೆ. ಸಪೋಸ್ ಈಗ ನಾನು ಡಿಸ್ಟರ್ಬ್ ಮಾಡಿದ ತಕ್ಷಣ ಇಲ್ಲಿರೋ ಎಲ್ಲಾ ಪಾರ್ಟಿಕಲ್ಸ್ ದೂರ ಹೊರಟೋದ್ರೆ, then it's not possible to transfer the energy from one end to another. So particle must possess a property called elasticity. ಅಂದ್ರೆ ಪಾರ್ಟಿಕಲ್ಸ್ ವೈಬ್ರೇಟ್ ಆಗಿ ಮತ್ತೆ ಸೇಮ್ ಪೊಸಿಷನ್ ವಾಪಸ್ ಬರಬೇಕು ಮೀಡಿಯಂ ಅಲ್ಲಿರುವಂತದ್ದು. Then only it is possible for us to transfer energy from one end to another. And the medium must have inertia. First property ಬಂದು medium must have elasticity. Medium must possess a property called elasticity.
ಸೆಕೆಂಡ್ ಒನ್ ಇನರ್ಷಿಯಾ. ಇನರ್ಷಿಯಾ ಇರೋದ್ರಿಂದನೇ ವಿ ಕ್ಯಾನ್ ಸ್ಟೋರ್ ಕೈನೆಟಿಕ್ ಎನರ್ಜಿ. ಸೊ ಪಾರ್ಟಿಕಲ್ಸ್ ಕ್ಯಾನ್ ಸ್ಟೋರ್ kinetic energy due to the property called inertia. So medium must possess inertia or ನೀವು ಅದನ್ನ ಮಾಸ್ ಅಂತ ಕರಿಬಹುದು. ಸೊ inertia ಅಂದ್ರೆ ಏನಂತ ಅರ್ಥ? Every object opposes any change in its state of rest or motion or any direction. ಈಗ ಪಾರ್ಟಿಕಲ್ಸ್ ರೆಸ್ಟ್ ಪೊಸಿಷನ್ ಇದ್ದಾಗ ನೀವು ಡಿಸ್ಟರ್ಬ್ ಮಾಡಿದಾಗ ಆ ಪಾರ್ಟಿಕಲ್ಸ್ ಆ ಡಿಸ್ಟರ್ಬ್ ಮಾಡೋದನ್ನ ಅಪೋಸ್ ಮಾಡುತ್ತೆ. ಅಂದ್ರೆ ಚೇಂಜ್ ಆಗೋದು. ಈಗ ರೆಸ್ಟ್ ಅಲ್ಲಿ ಇದ್ದಾಗ ರೆಸ್ಟ್ ಅಲ್ಲಿ ಇರೋ ತರಕ್ಕೆ ಯೂಸ್ ಆಗುತ್ತಾ ಪಾರ್ಟಿಕಲ್. ಇಫ್ ಯು ಟ್ರೈ ಟು ಚೇಂಜ್ ದಟ್ ಪೊಸಿಷನ್ ಅಗೇನ್ ಇಟ್ ವಾಂಟ್ಸ್ ಟು ಕಮ್ ಬ್ಯಾಕ್ ಟು ದಿ ಸೇಮ್ ಪೊಸಿಷನ್. ಅದನ್ನ ಇನರ್ಷಿಯಾ ಅಂತ ಕರಿತೀವಿ. ಸೊ ಇಫ್ ದ ಪಾರ್ಟಿಕಲ್, any particle in a medium, if they have inertia, then the particle can store kinetic energy. So inertia, it's a property the medium must have to store kinetic energy. And minimum friction, ಕಡಿಮೆ ಇರಬೇಕು. ಸೊ ನಾನು ಮೀಡಿಯಂನ ಚೂಸ್ ಮಾಡ್ಕೊಳ್ಳುವಾಗ ಈ ಮೂರು ಪ್ರಾಪರ್ಟೀಸು ಆ ಮೀಡಿಯಂ ಅಲ್ಲಿ ಇರಬೇಕು. ಸೊ ಮೀಡಿಯಂ ಮಸ್ಟ್ ಪೊಸೆಸ್ ಎಲಾಸ್ಟಿಸಿಟಿ, it must possess a property called inertia, and it must have minimum friction. ಆವಾಗ ಮಾತ್ರನೇ it's possible for us to transfer energy from one into another. ಇಷ್ಟು ಗೊತ್ತಿರ್ಬೇಕು ಫಸ್ಟ್ ನಿಮಗೆ. Now you should know what exactly the amplitude. ಕೆಲವೊಂದು ಬೇಸಿಕ್ ಟರ್ಮ್ಸ್ ಗೊತ್ತಿರ್ಬೇಕು ನಿಮಗೆ, ನೆಕ್ಸ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕಾನ್ಸೆಪ್ಟ್. ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಈಗ ಪಾರ್ಟಿಕಲ್ ತಗೊಂಡ್ವಿ ಇಲ್ಲಿ. ಈ ಪಾರ್ಟಿಕಲ್ ಎಷ್ಟು ಮ್ಯಾಕ್ಸಿಮಮ್ ವೈಬ್ರೇಟ್ ಆಗುತ್ತೆ ಅದರ ಮೀನ್ ಪೊಸಿಷನ್ ಅಥವಾ ಅದರ ರೆಸ್ಟ್ ಪೊಸಿಷನ್, ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಯಾವುದೇ ಒಂದು ಪಾರ್ಟಿಕಲ್ ಎಷ್ಟು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ ಆಗಕ್ ಸಾಧ್ಯ ಅದರ ರೆಸ್ಟ್ ಪೊಸಿಷನ್ ಇಂದ, ಅದನ್ನ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್. So maximum displacement of a particle from its mean position. ಅಥವಾ from its rest position. Next, time period. So time period ಅಂದ್ರೆ time taken to complete one oscillation. ಈಗ ಒಂದು ಆಸಿಲೇಷನ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀನಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ಕೋಣ ವೇವ್, ಈಗ ಹೋಗಿ ಹೀಗೆ ಬಂದು ಮತ್ತೆ ಎಲ್ಲಿಗೆ ರೀಚ್ ಆಗ್ಬೇಕು. ಸೊ ಒಂದು ಕಂಪ್ಲೀಟ್ ವೇವ್ ಕಂಪ್ಲೀಟ್ ಆಗೋದಕ್ಕೋಸ್ಕರ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ಅಥವಾ ಒನ್ ವೈಬ್ರೇಷನ್. ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಫ್ ಎ ವೇವ್ ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಆಸಿಲೇಷನ್ಸ್ ಆಗುತ್ತೆ ಅಂತ ಅರ್ಥ. ಈಗ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಟೈಮ್ಸ್ ಆ ವೇವ್ ಆಸಿಲೇಷನ್ಸ್ ನ ಕಂಪ್ಲೀಟ್ ಮಾಡುತ್ತೆ ಅದನ್ನ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್ ಅಥವಾ ನಂಬರ್ ಆಫ್ ವೈಬ್ರೇಷನ್ಸ್ ಇನ್ 1 ಸೆಕೆಂಡ್. ಸೊ ಫ್ರೀಕ್ವೆನ್ಸಿ ಈಕ್ವಲ್ಸ್ 1 by ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಗೊತ್ತಾಯ್ತು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಈಸಿಯಾಗಿ ಕಂಡುಹಿಡಿಬಹುದು. ಯೂನಿಟ್ ಈಸ್ ಹರ್ಟ್ಸ್. ಫ್ರೀಕ್ವೆನ್ಸಿ ಯೂನಿಟ್ ಬಂದು ಹರ್ಟ್ಸ್ ಅಥವಾ ಪರ್ ಸೆಕೆಂಡ್. ಸೊ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಬಂದು ಪರ್ ಸೆಕೆಂಡ್. ಈಗ ಆಂಗುಲರ್ ವೇವ್ ನಂಬರ್ ಅಂಡ್ ವೇವ್ ವೆಲಾಸಿಟಿ. ಆಂಗುಲರ್ ವೇವ್ ನಂಬರ್ ಅಂದ್ರೆ ಇಟ್ಸ್ ಎ ಪ್ರಾಪಗೇಷನ್ ಕಾನ್ಸ್ಟೆಂಟ್ ಆಫ್ ಎ ವೇವ್ 2 pi by lambda.
ಇದು ನಿಮ್ಗೆ ಜ್ಞಾಪಕ ಇರಬೇಕು. ಆಂಗುಲಾರ್ ವೇವ್ ನಂಬರ್ ಅಂತ ಹೇಳಿದ್ರೆ in formula 2 pi by lambda. It's just a propagation constant of a wave. Means phase change per unit path difference. Angular wave number ಅಂದ್ರೆ ಎಷ್ಟು phase change ಆಗುತ್ತೆ per unit path difference. That's angular wave number. So it's 2 pi by lambda. So wave velocity already ಗೊತ್ತು ನಿಮಗೆ. With what velocity wave is traveling. So wave velocity, frequency and wavelength. ಈ ಮೂರಕ್ಕೂ ಒಂದು ರಿಲೇಷನ್ ಕಂಡಿಡಿಬೇಕು. ಹೇಗೆ? ಈಗ ನಾನು ವೇವ್ ವೆಲಾಸಿಟಿ ಅಂದ್ರೆ ಏನು? ನಾರ್ಮಲಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಟೈಮ್ ಟೇಕನ್. ಈಗ ಟೈಮ್ ಪೀರಿಯಡ್ ಅಂತ ತಗೊಂತೀನಿ. ಇನ್ ದ ಟೈಮ್ ಪೀರಿಯಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು? ವೇವ್ ಲೆಂತ್. ಈಗ ಒಂದು ಆಸಿಲೇಷನ್ ತಗೊಂಡಾಗ ನಾನು ಇದು ಆಸಿಲೇಷನ್ ಅಂದ್ರೆ ಇಲ್ಲಿಂದ ರೀಚ್ ಆಗ್ತಿದೆ ಅಂತ ಹೇಳಿದ್ರೆ ಒನ್ ಟೈಮ್ ಪೀರಿಯಡ್ ಅಂದಿದ ತಕ್ಷಣ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿರುತ್ತೆ? ವೇವ್ ಲೆಂತ್. ಸೊ ವಿ ಈಕ್ವಲ್ಸ್ 1 by ಟೈಮ್ ಪೀರಿಯಡ್ ಗೊತ್ತು ನಮಗೆ, ಫ್ರೀಕ್ವೆನ್ಸಿ ಇಂಟು ಲ್ಯಾಂಬ್ಡಾ. ನೋಡಿ ಇಲ್ಲಿ ವೇವ್ ವೆಲಾಸಿಟಿ ಈಕ್ವಲ್ಸ್ ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. So relation between wave velocity, frequency and wavelength. So wave velocity is distance by time taken. So in time period t, distance traveled by the wave is lambda. So lambda into 1 by time period is to frequency. So wave velocity equals frequency into wavelength. ಇದು ಗೊತ್ತಿರಬೇಕು ನಿಮಗೆ. Now it's very important concepts. Ishtot ಏನು ಮಾಡಿದೆ? These are all the basic concepts. You have to remember to understand these concepts now. So we have transverse waves. You need to find speed of transverse wave. Transverse waves ಯಾವ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗುತ್ತೆ ಅಂಡ್ ಯಾವ ತರ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು? ಫಸ್ಟ್ ಒನ್, ಆನ್ ಎ ಸ್ಟ್ರಿಂಗ್, ಆನ್ ಎ ಸ್ಟ್ರೆಚಡ್ ಸ್ಟ್ರಿಂಗ್. ಒಂದು ಸ್ಟ್ರಿಂಗ್ ತಗೊಳ್ಳಿ, ಒಂದ್ ಎಂಡ್ನ ಫಿಕ್ಸ್ ಮಾಡಿದ್ದೀರಾ ಸ್ಟ್ರಿಂಗ್ದು, ಇನ್ನೊಂದು ಎಂಡ್ಗೆ ನೀವು ಜರ್ಕ್ ಕೊಡ್ತಿದ್ದೀರಾ. ಈಗ ಒಂದು ಎಂಡ್ ಆಫ್ ಸ್ಟ್ರಿಂಗ್ ಫಿಕ್ಸ್ ಮಾಡಿದ್ದೀರಾ, ಇನ್ನೊಂದು ಎಂಡಲ್ಲಿ ಜರ್ಕ್ ಕೊಟ್ಟಿದ ತಕ್ಷಣ ಯು ಕ್ಯಾನ್ ಸಿ ದಿ ಫಾರ್ಮೇಶನ್ ಆಫ್ ಟ್ರಾನ್ಸ್ವರ್ಸ್ ವೇವ್ಸ್. ಈಗ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ಸ್ ಆನ್ ಎ ಸ್ಟ್ರೆಚಡ್ ಸ್ಟ್ರಿಂಗ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಈಗ ನಾನೊಂದು ಸ್ಟ್ರಿಂಗ್ ತಗೊಂತೀನಿ, ಇಲ್ಲೊಂದು ಸ್ಟ್ರಿಂಗ್ ಇದೆ ಅಂತ ಅನ್ಕೋಣ. ಸೊ ಇದನ್ನ ಫಿಕ್ಸ್ ಮಾಡಿದೀನಿ. ಇಲ್ಲಿ ಜರ್ಕ್ ಕೊಟ್ಟಾಗ ಈ ತರ ವೈಬ್ರೇಟ್ ಆಗುತ್ತದೆ. ಸೊ ಎಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಿದೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದ್ರೆ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಒಂದು, ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಏನ್ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ ಸ್ಟ್ರಿಂಗ್ ಅಲ್ಲಿ? ಡ್ಯೂ ಟು ದಿ ಎಕ್ಸ್ಟರ್ನಲ್ ಫೋರ್ಸ್, the tension in the string. Second one, linear mass density. That's small m. So speed of transverse wave depends on two important factors. ಯಾವುದು? ಟೆನ್ಷನ್ ಇನ್ ದಿ ಸ್ಟ್ರಿಂಗ್, ಲೀನಿಯರ್ ಮಾಸ್ ಡೆನ್ಸಿಟಿ, ಅಥವಾ ಇದು ಮಾಸ್ ಪರ್ ಯೂನಿಟ್ ಲೆಂತ್. ಸಿ ಲೀನಿಯರ್ ಮಾಸ್ ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಪರ್ ಯೂನಿಟ್ ಲೆಂತ್. Now, ಯಾಕೆ ಟೆನ್ಷನ್? ಸಿ ಟೆನ್ಷನ್ ಇಟ್ಸ್ ಅ ಮೆಜರ್ ಆಫ್ ಎಲಾಸ್ಟಿಸಿಟಿ ಇನ್ ದಿ ಸ್ಟ್ರಿಂಗ್. ಅಂದ್ರೆ ಈಗ ಟೆನ್ಷನ್ ಇಲ್ಲ ಅಂತ ಅನ್ಕೋಣ. ಸಪೋಸ್ ಟೆನ್ಷನ್ ಇಸ್ ನಾಟ್ ಕ್ರಿಯೇಟೆಡ್ ಇನ್ ದಿ ಸ್ಟ್ರಿಂಗ್.
ಆವಾಗ ಡಿಸ್ಟರ್ಬೆನ್ಸ್ ಪಾಸೇ ಆಗೋದಿಲ್ಲ. ಡಿಸ್ಟರ್ಬೆನ್ಸ್ ಸ್ಟ್ರಿಂಗ್ ಮುಖಾಂತರ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಟೆನ್ಷನ್ ಕ್ರಿಯೇಟ್ ಆಗಲೇಬೇಕು ಆ ಸ್ಟ್ರಿಂಗ್ ಅಲ್ಲಿ. ಸೊ ಸ್ಪೀಡ್ ಆಫ್ ಎ ಟ್ರಾನ್ಸ್ವರ್ಸ್ ವೇವ್ ಇಟ್ ಡಿಪೆಂಡ್ಸ್ ಆನ್ ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಟೆನ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಟೆನ್ಷನ್ ಇಸ್ ಎ ಮೆಷರ್ ಆಫ್ ಎಲಾಸ್ಟಿಸಿಟಿ. ಸೊ ಟೆನ್ಷನ್ is a measure of elasticity in the string. ಸೊ ಅರ್ಥ ಮಾಡ್ಕೊಳ್ಳಿ, ಟೆನ್ಷನ್ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಟ್ರಾನ್ಸ್ವರ್ಸ್ ವೇವ್ ಪಾಸ್ ಆಗೋದೇ ಇಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಅಲ್ಲಿಗೆ ಟೆನ್ಷನ್ ಕ್ರಿಯೇಟೆಡ್ ಇನ್ ದ ಸ್ಟ್ರಿಂಗ್ ಇಸ್ ಎ ಮೆಷರ್ ಆಫ್ ಎಲಾಸ್ಟಿಸಿಟಿ. ಈ ಲೀನಿಯರ್ ಮಾಸ್ ಡೆನ್ಸಿಟಿ ಏನಕ್ಕೆ ಮತ್ತೆ? ಸೊ ಸ್ಟ್ರಿಂಗು ಕೈನೆಟಿಕ್ ಎನರ್ಜಿನ ಸ್ಟೋರ್ ಮಾಡಬೇಕು. ನಾನು ಹೇಳಿದೆ ಯಾವುದೇ ಒಂದು ಮೀಡಿಯಂ ಎನರ್ಜಿ ಅಥವಾ ವೇವ್ಸ್ ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ 3 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇರಲೇಬೇಕು. ಫಸ್ಟ್ ಒನ್ ಏನು? ಎನರ್ಜಿನ ಸ್ಟೋರ್ ಮಾಡ್ಕೋಬೇಕು, ಅಂದ್ರೆ ಇನರ್ಷಿಯಾ ಇರಬೇಕು. ಮತ್ತೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರಬೇಕು, ಫ್ರಿಕ್ಷನ್ ಕಡಿಮೆ ಇರಬೇಕು. ಇಲ್ಲಿ ನನಗೆ ಸ್ಟ್ರಿಂಗ್ ತಗೊಂಡಿದ ತಕ್ಷಣ ವೇವ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರಬೇಕು. ಆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರೋದು ಯಾವ್ದ್ರಿಂದ? ಟೆನ್ಷನ್ ಇನ್ ದಿ ಸ್ಟ್ರಿಂಗ್. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಎನರ್ಜಿ ಸ್ಟೋರ್ ಮಾಡಬೇಕು. ಎನರ್ಜಿ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನೋ ಅಬೌಟ್ ಇಟ್ಸ್ ಲೀನಿಯರ್ ಮಾಸ್ ಡೆನ್ಸಿಟಿ. ಸೊ ದೇರ್ ಫೋರ್ ಸ್ಟ್ರಿಂಗ್ ಕ್ಯಾನ್ ಸ್ಟೋರ್ ಎನರ್ಜಿ. ಸೊ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿದ ತಕ್ಷಣ ಸ್ಪೀಡ್ ಆಫ್ ಟ್ರಾನ್ಸ್ವರ್ಸ್ ವೇವ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್. ಯಾವ್ಯಾವುದು? ಟೆನ್ಷನ್ ಇನ್ ದಿ ಸ್ಟ್ರಿಂಗ್, ಲೀನಿಯರ್ ಮಾಸ್ ಡೆನ್ಸಿಟಿ. ಟೆನ್ಷನ್ is a measure of elasticity and linear mass density, it can store the energy. So the string can store kinetic energy with the help of linear mass density. Now ಈ ಮೂರಲ್ಲಿ ರಿಲೇಷನ್ ಬರಿಬೇಕು ನಾನು, ಅಂದ್ರೆ ಸ್ಪೀಡು, ಟೆನ್ಷನ್ನು, ಲೀನಿಯರ್ ಮಾಸ್ ಡೆನ್ಸಿಟಿದು. ಸೊ ನಾನು ಡೆರಿವೇಶನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮೀನ್ಸ್ ಟು ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ದೀಸ್ ತ್ರೀ ಐ ಕ್ಯಾನ್ ಯೂಸ್ ಡೈಮೆನ್ಷನ್ ಅನಾಲಿಸಿಸ್. ಸೊ ನೀವು ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಚಾಪ್ಟರ್ ಆಲ್ರೆಡಿ ಓದಿದ್ದೀರಾ, ಡೈಮೆನ್ಷನ್ ಯಾವ ತರ ಬರೆಯೋದು ಅಂತ. ಈಗ ನಿಮ್ಗೆಲ್ಲರಿಗೂ ಸ್ಪೀಡ್ ಡೈಮೆನ್ಷನ್ ಗೊತ್ತಲ್ವಾ? ಯಾರಾದ್ರೂ ಏನ್ ಸ್ಪೀಡ್ ಡೈಮೆನ್ಷನ್? ಡೈಮೆನ್ಷನ್ ಆಫ್ ಸ್ಪೀಡ್ ಎಲ್ ಟಿ ಮನ್. ಅದೇ ರೀತಿ ಡೈಮೆನ್ಷನ್ ಆಫ್ ಟೆನ್ಷನ್. ಟೆನ್ಷನ್ ಅಂದ್ರೆ ಏನು? ಫೋರ್ಸ್. ಫೋರ್ಸ್ ಡೈಮೆನ್ಷನ್ ಮಾಸ್ ಇಂಟು ಆಕ್ಸಲರೇಷನ್ ml t-2. ಲೀನಿಯರ್ ಮಾಸ್ ಡೆನ್ಸಿಟಿ ಅಂದ್ರೆ ಕ್ಯಾಪಿಟಲ್ M by L, ಮಾಸ್ ಬೈ ಲೆಂತ್ ml-1. ನೋಡಿ ನಿಮಗೆ LHS LT-1 ಬರಬೇಕು. ಅದಕ್ಕೆ ಏನ್ ಮಾಡ್ಬೋದು? ಹಾ ಯೋಚನೆ ಮಾಡಿ. ಈಗ ನಾನು ಟೀನು ಲೀನಿಯರ್ ಮಾಸ್ ಡೆನ್ಸಿಟಿ ಇದೆ, ನನಗೆ LHS ಅಲ್ಲಿ ವಿ ಬರಬೇಕು, LT-1 ಮಾತ್ರ ಇರ್ಬೇಕಷ್ಟೇ. ಯೋಚನೆ ಮಾಡಿ. ಎಸ್, ಇವೆರಡು ಡಿವೈಡ್ ಮಾಡಿ ಟಿ ಬೈ ಎಂ ಏನಾಗುತ್ತೆ ಅವಾಗ? ml-t-2 divided by ml-1. mm ಕ್ಯಾನ್ಸಲ್ ಆಗುತ್ತೆ. Send it to the numerator L2 t power -2. ಸೊ ಇದನ್ನ ಏನಂತ ಬರಿಬೋದು? LT-1 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಆ LT-1 ಏನು? ವಿ. ಸೊ ವಿ ಸ್ಕ್ವೇರ್. ಅಲ್ಲಿಗೆ ವಿ ಏನಾಗುತ್ತೆ? ಅಂಡರ್ ಸ್ಕ್ವೇರ್ ರೂಟ್ ಆಫ್ ಟಿ ಬೈ ಎಂ.
So, speed of a transverse wave on a stretched string is v equals under square root of t by m. ಅಲ್ಲಿಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? Two important things. One is tension, other one is mass per unit length. Please note this. ಅರ್ಥ ಆಯ್ತಾ? Speed of a transverse wave on a stretched string. Next. ಇದರಲ್ಲೇ ನಿಮಗೆ ಸಿ ಇ ಟಿಯಲ್ಲಿ ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ, ಸ್ಪೀಡ್ ಆಫ್ ಎ ಟ್ರಾನ್ಸ್ವರ್ಸ್ ವೇವ್ ಇನ್ ಎ ಸಾಲಿಡ್, ಅವ್ರು ಡೈರೆಕ್ಟಾಗಿ ಜಸ್ಟ್ ನಿಮಗೆ ಸ್ಟ್ರಿಂಗ್ ಅಂತ ಕೇಳಿದ ತಕ್ಷಣ ವಿ ಈಕ್ವಲ್ಸ್ ರೂಟ್ ಆಫ್ ಟಿ ಬೈ ಎಂ ಬರೀತೀರಾ. ಈ ಎಂ ಬಂದು ಎಂ ಬೈ ಎಲ್, ಟಿ ಬಂದು ಟೆನ್ಷನ್. ಅದೇ ಸಾಲಿಡ್ ರಾಡ್ ಅಲ್ಲಿ ಕೇಳಿದ್ರೆ ಅನ್ಕೋಣ, ಫಾರ್ ಸಾಲಿಡ್ ರಾಡ್ ಅವಾಗ ನಿಮಗೆ ಸ್ಪೀಡ್ ಡಿಪೆಂಡ್ಸ್ ಆನ್ ಯಂಗ್ಸ್ ಮಾಡ್ಯುಲಸ್. ಬಟ್ ನೀವು ಈಸಿಯಾಗಿ ಬರ್ಕೋಬೇಕು ಅಂತ ಹೇಳಿದ್ರೆ, ಫಾರ್ ಎ ಸಾಲಿಡ್ ರಾಡ್ ಇಟ್ ಡಿಪೆಂಡ್ಸ್ ಆನ್ ದಿ ಶೇಪ್, ದಟ್ಸ್ ಎಲಾಸ್ಟಿಸಿಟಿ, ಆರ್ ಯು ಕ್ಯಾನ್ ಸೇ ದಟ್ ರಿಜಿಡಿಟಿ ಮಾಡ್ಯುಲಸ್ ಬೈ ಡೆನ್ಸಿಟಿ. ನೋಡಿ, ಸಾಲಿಡ್ ರಾಡ್ ಅಲ್ಲಿ ಕೇಳಿದ ತಕ್ಷಣ ಇಟ್ ಡಿಪೆಂಡ್ಸ್ ಆನ್ ರಿಜಿಡಿಟಿ ಮಾಡ್ಯುಲಸ್ of the solid and density of the solid. आपका निಮಗೆ. So velocity of a transverse wave in a solid it depends on rigidity modulus and density. So ಜ್ಞಾಪಕ ಇಟ್ಕೊಳ್ಳಿ ಇದು. ಅದೇ ರೀತಿ ಈಗ ಲಾಂಗಿಟ್ಯೂಡಲ್ ವೇವ್ ತಗೋಣ. How to find speed of a longitudinal wave? So speed of a longitudinal wave, first one in liquid or gas. ಯಾಕೆ ಲಾಂಗಿಟ್ಯೂಡಲ್ ವೇವ್ ಲಿಕ್ವಿಡ್ ಅಲ್ಲೂ ಪಾಸ್ ಆಗುತ್ತೆ, ಗ್ಯಾಸ್ ಅಲ್ಲೂ ಪಾಸ್ ಆಗುತ್ತೆ, ಇವನ್ ಸಾಲಿಡ್ ಅಲ್ಲೂ ಪಾಸ್ ಆಗುತ್ತೆ. ಇನ್ನು ಲಿಕ್ವಿಡ್ ಅಥವಾ ಗ್ಯಾಸ್ ತಗೊಂಡಾಗ ಸ್ಪೀಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈಗ ನನಗೆ ಗೊತ್ತಿದೆ, ಒಂದು ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರಬೇಕು, ಇನ್ನೊಂದು ಇನರ್ಷಿಯಾ ಪ್ರಾಪರ್ಟಿ ಇರಬೇಕು. ಇಲ್ಲಿ ಎಲಾಸ್ಟಿಸಿಟಿ ಪ್ರಾಪರ್ಟಿ ಇಟ್ಸ್ ನಥಿಂಗ್ ಬಟ್ ವಾಲ್ಯೂಮ್ ಎಲಾಸ್ಟಿಸಿಟಿ ಅಥವಾ ಬಲ್ಕ್ ಮಾಡ್ಯುಲಸ್. ಸೊ ಫಸ್ಟ್ ಒನ್ either ವಾಲ್ಯೂಮ್ ಎಲಾಸ್ಟಿಸಿಟಿ ಅಥವಾ ಬಲ್ಕ್ ಮಾಡ್ಯುಲಸ್ ಆಫ್ ದಿ ಫ್ಲೂಯಿಡ್. ನಿಮಗೆ ಗೊತ್ತು ಆಲ್ರೆಡಿ ಬಲ್ಕ್ ಮಾಡ್ಯುಲಸ್. ಇನ್ ಬಲ್ಕ್ ಮಾಡ್ಯುಲಸ್ ಅಂದ್ರೆ ವಾಲ್ಯೂಮ್ ಸ್ಟ್ರೆಸ್ ಬೈ ವಾಲ್ಯೂಮ್ ಸ್ಟ್ರೈನ್. ಸಿ ಬಲ್ಕ್ ಮಾಡ್ಯುಲಸ್ ಅಂತ ಹೇಳಿದ್ರೆ ವಾಲ್ಯೂಮ್ ಸ್ಟ್ರೆಸ್ ಬೈ ವಾಲ್ಯೂಮ್ ಸ್ಟ್ರೈನ್. ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ಓದಿದ್ದೀರಾ, ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್. ಸೊ ಇಲ್ಲಿ ಬಲ್ಕ್ ಮಾಡ್ಯುಲಸ್ ಅಂತ ಹೇಳಿದ್ರೆ ವಾಲ್ಯೂಮ್ ಸ್ಟ್ರೆಸ್ ಬೈ ವಾಲ್ಯೂಮ್ ಸ್ಟ್ರೈನ್. ಎಲಾಸ್ಟಿಸಿಟಿ ಏನಿದೆ ಅದು ಯಾವ್ದ್ರಿಂದ ಅಂದ್ರೆ ಬಲ್ಕ್ ಮಾಡ್ಯುಲಸ್ ಇಂದ. ಆಮೇಲೆ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್. ಸೊ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ಡಿಟರ್ಮೈನ್ಸ್ ಇಟ್ಸ್ ಇನರ್ಷಿಯಾ. ಅಲ್ಲಿಗೆ ನಿಮಗೆ ಎರಡು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಗೊತ್ತಿರಬೇಕು, ಒಂದು ಬಲ್ಕ್ ಮಾಡ್ಯುಲಸ್, ಇನ್ನೊಂದು ಡೆನ್ಸಿಟಿ. ಸೊ ಸ್ಪೀಡ್ ಆಫ್ ಲಾಂಗಿಟ್ಯೂಡನಲ್ ವೇವ್ ಇನ್ ಅ ಲಿಕ್ವಿಡ್ ಆರ್ ಗ್ಯಾಸ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್, ಒಂದು ಬಲ್ಕ್ ಮಾಡ್ಯುಲಸ್, ಇನ್ನೊಂದು ಡೆನ್ಸಿಟಿ. ಇವಾಗ ಇದಕ್ಕೆ ಡೈಮೆನ್ಷನ್ ಬರೆಯೋಣ ಸೇಮ್ ಅದೇ ತರ. ವಿ ಡೈಮೆನ್ಷನ್ ಏನು? ಎಲ್ ಟಿ ಮೈನಸ್ ಒನ್. ಬಲ್ಕ್ ಮಾಡ್ಯುಲಸ್ ಡೈಮೆನ್ಷನ್ ನೋಡಿ, ಸ್ಟ್ರೈನ್ ಯಾವಾಗೂ ಡೈಮೆನ್ಷನ್ ಲೆಸ್, ವಾಲ್ಯೂಮ್ ಸ್ಟ್ರೈನ್ ಬಂದು ಡೈಮೆನ್ಷನ್ ಲೆಸ್, ಓನ್ಲಿ ಸ್ಟ್ರೆಸ್ ಮಾತ್ರ ಡೈಮೆನ್ಷನ್ ಬರ್ಕೊಂತೀರಾ. ಸೊ ಡೈಮೆನ್ಷನ್ ಫಾರ್ ಸ್ಟ್ರೆಸ್ ಏನ್ ಬರೀತೀರಾ? ಸ್ಟ್ರೆಸ್ ಅಂದ್ರೆ ಅಗೇನ್ ಫೋರ್ಸ್ ಬೈ ಏರಿಯಾ. ಸೊ ಎಮ್ ಎಲ್ ಟಿ ಮೈನಸ್ ಟು ಬೈ ಏರಿಯಾ ಅಂದ್ರೆ ಎಲ್ ಸ್ಕ್ವೇರ್. ಇಟ್ ಮೀನ್ಸ್ ಎಮ್ ಎಲ್ ಮೈನಸ್ ಒನ್ ಟಿ ಮೈನಸ್ ಟು.
ಇದು ಕೆ ಡೈಮೆನ್ಷನ್. ಸೊ ಕೆ ಬಂತು ನನಗೆ. ಸಿಮಿಲರ್ಲಿ ಡೆನ್ಸಿಟಿ ಆಫ್ ದಿ ಫ್ಲೂಯಿಡ್ ಡೈಮೆನ್ಷನ್ ಬರ್ಕೊಂತೀನಿ. ಸೊ ಡೆನ್ಸಿಟಿ ಏನು? ಮಾಸ್ ಬೈ ವಾಲ್ಯೂಮ್ m by L cube. So the m L power minus 3. So now ಈಗ ಏನ್ ಮಾಡ್ತೀರಾ ನೋಡಿ, ಕೆ ಬೈ ರೋ ಮಾಡೋಣ. ಕೆ ಬೈ ರೋ ಮಾಡಿದ್ರೆ ಕೆ ಎಷ್ಟು? ml minus 1 t minus 2 ರೋ ಅಂದ್ರೆ ml minus 3. ಸೇಮ್ ಮತ್ತೆ L2 t ಪವರ್ minus 2 ಅಥವಾ LT minus 1 ಹೋಲ್ ಸ್ಕ್ವೇರ್. ಮತ್ತೆ ಸೇಮ್ LT minus 1 ಅಂದ್ರೆ V. So V equals root of K by rho. ನೋಡಿ, ಲಿಕ್ವಿಡ್ ಅಥವಾ ಗ್ಯಾಸ್ ಅಲ್ಲಿ ಲಾಂಗಿಟ್ಯೂನಲ್ ವೇವ್ ಪಾಸ್ ಆದಾಗ ಅದರ ಸ್ಪೀಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಬಲ್ಕ್ ಮಾಡ್ಯುಲಸ್ ಆಫ್ ದಿ ಲಿಕ್ವಿಡ್, ಇನ್ನೊಂದು ಬಂದು ಡೆನ್ಸಿಟಿ ಆಫ್ ದಿ ಲಿಕ್ವಿಡ್. ಸೊ ಫಾರ್ಮುಲಾ ಬಂದು V ಈಕ್ವಲ್ಸ್ ಅಂಡರ್ ಸ್ಕ್ವೇರ್ ರೂಟ್ ಆಫ್ ಕೆ ಬೈ ರೋ. ಜ್ಞಾಪಕ ಇರ್ಬೇಕಿದ್ ನಿಮಗೆ. ಇದನ್ನ ಕಂಟಿನ್ಯೂಯೇಷನ್ ಸೀಟ್ ಎಲ್ ಕೇಳಬೇಕಂತ ಹೇಳಿದ್ರೆ, ಸಾಲಿಡ್ ಅಲ್ಲಿ ಕೇಳಿದಾಗ ಲಾಂಗಿಟ್ಯೂನಲ್ ವೇವ್ಸ್ ಇನ್ ಎ ಸಾಲಿಡ್. ನೋಡಿ, ಇಲ್ಲಿ ಸಾಲಿಡ್ ಆದ್ರೆ ಇಟ್ ಡಿಪೆಂಡ್ಸ್ ಆನ್ ಬೋತ್ ಬಲ್ಕ್ ಮಾಡ್ಯುಲಸ್ ಅಂಡ್ ರಿಜಿಡಿಟಿ ಮಾಡ್ಯುಲಸ್ ಬೈ ರೋ. ಜ್ಞಾಪಕ ಇಟ್ಕೊಳ್ಳಿ, ಸಾಲಿಡ್ ಇದ್ದಾಗ ಇಟ್ ಡಿಪೆಂಡ್ಸ್ ಆನ್ ಬೋತ್ ಬಲ್ಕ್ ಮಾಡ್ಯುಲಸ್ ಆಸ್ ವೆಲ್ ಆಸ್ ರಿಜಿಡಿಟಿ ಮಾಡ್ಯುಲಸ್. ಇದೇನಿದೆ k+4/3η, ಈ ಎಂಟೈರ್ ಟರ್ಮ್ ನ ಎಲಾಂಗೇಷನಲ್ ಎಲಾಸ್ಟಿಸಿಟಿ ಅಂತ ಕರೀತಾರೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಅವರು ಎಲಾಂಗೇಷನಲ್ ಎಲಾಸ್ಟಿಸಿಟಿ ಅಂತ ವ್ಯಾಲ್ಯೂ ಕೊಟ್ರು ಅಂತ ಹೇಳಿದ್ರೆ ಅದು k+4/3η ಅಂತ ಅರ್ಥ. ಸೊ k+4/3ಗೆ ಇನ್ನೊಂದು ಹೆಸರು ಎಲಾಂಗೇಷನಲ್ ಎಲಾಸ್ಟಿಸಿಟಿ. ಸೊ ಸ್ಪೀಡ್ ಆಫ್ ಎ ಲಾಂಗಿಟ್ಯೂಡನಲ್ ವೇವ್ ಇನ್ ಸಾಲಿಡ್ ಬಂದು ಇದು ಫಾರ್ಮುಲಾ V ಈಕ್ವಲ್ಸ್ ಅಂಡರ್ ರೂಟ್ ಆಫ್ k+4/3η ಬೈ ರೋ. ಇದು ಜ್ಞಾಪಕ ಇರ್ಬೇಕು ನಿಮಗೆ. ಓಕೆನಾ ಇಲ್ಲಿ ತನಕ? ಸೊ V ಈಕ್ವಲ್ಸ್ ಅಂಡರ್ ಸ್ಕ್ವೇರ್ ರೂಟ್ ಆಫ್ k+4/3η ಬೈ ರೋ. ಇದ್ರಲ್ಲಿ ಮತ್ತೆ ಅದೇ ಒಂದು ಸಾಲಿಡ್ ರಾಡ್ ತಗೊಂಡ್ರೆ, ನಾರ್ಮಲಿ ಲಾಂಗಿಟ್ಯೂಡಲ್ ವೇವ್ ಇನ್ ಎ ಸಾಲಿಡ್ ಅಂತ ತಗೊಂಡ್ರೆ ಇದು ಸಪೋಸ್ ಲಾಂಗಿಟ್ಯೂಡಲ್ ವೇವ್ ಇನ್ ಎ ಸಾಲಿಡ್ ರಾಡ್, ಆವಾಗ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಯಂಗ್ಸ್ ಮಾಡ್ಯುಲಸ್ ಅಂಡ್ ಡೆನ್ಸಿಟಿ. ಸೊ y ಅಂದ್ರೆ ಯಂಗ್ಸ್ ಮಾಡ್ಯುಲಸ್. ಸೊ ನಾವು ಲಾಂಗಿಟ್ಯೂಡಲ್ ವೇವ್ ತಗೊಂಡಾಗ ಲಾಂಗಿಟ್ಯೂಡಲ್ ವೇವ್ ಇನ್ ಎ ಸಾಲಿಡ್ ಆರ್ ಗ್ಯಾಸ್ V ಈಕ್ವಲ್ಸ್ ಅಂಡರ್ ಸ್ಕ್ವೇರ್ ರೂಟ್ ಆಫ್ k ಬೈ ರೋ. ಯಾವುದ್ರಲ್ಲಿ? ಲಿಕ್ವಿಡ್ ಅಥವಾ ಗ್ಯಾಸ್ ಅಲ್ಲಿ. ಸಪೋಸ್ ನಾನು ಜಸ್ಟ್ ಸಾಲಿಡ್ ಅಂತ ತಗೊಂಡ್ರೆ V ಈಕ್ವಲ್ಸ್ ರೂಟ್ ಆಫ್ k+4/3η ಬೈ ರೋ. Just if I mention it's a solid rod, V equals root of y by rho. ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಈಗ ನಿಮಗೆ ಟ್ರಾನ್ಸ್ವರ್ಸ್ ವೇವ್ ಗೊತ್ತಾಯ್ತು, ಲಾಂಗಿಟ್ಯೂಡನಲ್ ವೇವ್ ಗೊತ್ತಾಯ್ತು, ಯಾವ ತರ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು ಡಿಫ್ರೆಂಟ್ ಮೀಡಿಯಂ ಅಲ್ಲಿ ಅಂತ ಗೊತ್ತಾಯ್ತು. ಈಗ ನಿಮಗೆ ಸ್ಪೀಡ್ ಆಫ್ ಸೌಂಡ್ ಸ್ಪೀಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಗೊತ್ತು. ಪ್ರಾಕ್ಟಿಕಲಿ 331 ಮೀಟರ್ ಪರ್ ಸೆಕೆಂಡ್. ನಮ್ಗೆ ರೆಸೋನೆನ್ಸ್ ಏರ್ ಕಾಲಮ್ ಮೆಥಡ್ ಇದೆ. ನೀವು ಲ್ಯಾಬಲ್ಲಿ ಆಲ್ರೆಡಿ ರೆಸೋನೆನ್ಸ್ ಏರ್ ಕಾಲಮ್ ಮೆಥಡ್ ಮಾಡಿದ್ದೀರಾ ಅನ್ಸುತ್ತೆ. ಸೊ ಪ್ರಾಕ್ಟಿಕಲಿ ನಮಗೆ ಅದರ ವ್ಯಾಲ್ಯೂ ಗೊತ್ತು, 331 ಮೀಟರ್ ಪರ್ ಸೆಕೆಂಡ್. ಈಗ ಥಿಯರಿಟಿಕಲಿ ಯಾವ ತರ ಒಂದು ಈಕ್ವೇಶನ್ ಬೇಕು ನಮಗೆ
to find the value of speed of sound in air medium. ಅದನ್ನ ಫಸ್ಟ್ ನ್ಯೂಟನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನ್ಯೂಟನ್ ಎಕ್ಸ್ಪ್ಲೈನ್ ಮಾಡುವಾಗ ಅವ್ರು ಐಸೋಥರ್ಮಲ್ ಅಂತ ತಗೊಂತಾರೆ, ಬಟ್ ಅವ್ರಿಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ. ಆಮೇಲೆ ಅದನ್ನ ಲ್ಯಾಪ್ಲಾಸ್ ಅನ್ನೋರು ಕರೆಕ್ಟ್ ಮಾಡ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವ ತರ ನ್ಯೂಟನ್ ಸ್ಪೀಡ್ ಆಫ್ ಸೌಂಡ್ ಈಕ್ವೇಶನ್ ಡಿರೈವ್ ಮಾಡಿದ್ರು, ಅದನ್ನ ಲ್ಯಾಪ್ಲಾಸ್ ಯಾವ ರೀತಿ ಕರೆಕ್ಟ್ ಮಾಡಿದ್ರು ಅಂತ ತಿಳ್ಕೋಣ. ಆಮೇಲೆ ವಿ ಹ್ಯಾವ್ ಅಗೇನ್ ಪ್ರೋಗ್ರೆಸಿವ್ ವೇವ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇದೆ ಇನ್ನು ಕೂಡ, ಅದ್ರ ಬಗ್ಗೆ ತಿಳ್ಕೋಬೇಕು. ಅದಾದ್ಮೇಲೆ ಡಾಪ್ಲರ್ಸ್ ಎಫೆಕ್ಟ್ ಇದೆ, ಇನ್ನು ಬಹಳ ಕಾನ್ಸೆಪ್ಟ್ ಈ ಚಾಪ್ಟರ್ ಇದೆ. ಸೊ ನಿಮ್ಗೆ ಇಲ್ಲಿ ತನಕ ಏನಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೇಳಿ. ಸೊ ನಾವು ಸ್ಪೀಡ್ ಆಫ್ ಸೌಂಡ್ ಇಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಓ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ಅನ್ಸುತ್ತಲ್ಲ, ಜಸ್ಟ್ ನಮಸ್ತೆ. ಹಲೋ. ಸರ್ ಎಂಡ್ ಆಯ್ತಾ ಸರ್ ಸೆಷನ್? ಹಾ ಸರ್. ಹಲೋ ಚಾಟ್ ಬಾಕ್ಸ್ ಅಲ್ಲಿ ಸರ್ ಕೇಳಿಸ್ತಿದಾ? ಯಾವುದು ಇಲ್ಲ ಸರ್. ಯಾವುದು ಇಲ್ವಾ ಸರ್? ಯಾವ್ದು ಇಲ್ಲ. ಏನಾದ್ರು ಬಂದ್ರೆ ನಾನು ಲೆಟರ್ ನಿಮ್ಗೆ ಇಮೇಲ್ ಡೆಫಿನೆಟ್ ಆಗಿ ಕಳಿಸ್ಕೊಡ್ತೀನಿ. ಇಲ್ಲ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ತಗೊಳ್ಳಿ ಸರ್, ನಾನು ಅರೇಂಜ್ ಮಾಡ್ತೀನಿ ನಿಮ್ಗೆ. ಹಾ ಸರ್. ಯಾಕಂದ್ರೆ ನನಗೆ ಇನ್ನೊಂದು ಕ್ಲಾಸ್ ಬೇಕಿದೆ. ಇನ್ನೊಂದು 2 ಕ್ಲಾಸಸ್ ಬೇಕು ಈ ಚಾಪ್ಟರ್ ಮುಗಿಸ್ಬೇಕಂದ್ರೆ. ಅವಾಗ ಸ್ವಲ್ಪ ಬೇಗನೆ ಜಾಯ್ನ್ ಆಗೋಣ, ಈ ತರ ತೊಂದರೆ ಆಗೋದು ಬೇಡ. ಹೌದು ಸರ್, ಹೌದು. 3:30 ಹಂಗೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ. ಹೌದು. ಸೊ ಎನಿವೆ, ಥ್ಯಾಂಕ್ ಯು ಸರ್, ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಕ್ಕಳಿಗೆ ಬಾರಿ ಏನಾದ್ರೂ ಡೌಟ್ ಇದ್ರೆ ಮಕ್ಕಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬಾರಿ ಹಲವಾರು ಉದಾಹರಣೆಗಳ ಮೂಲಕ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಬಾರಿ ಸರಳವಾಗಿ ವಿದ್ಯಾರ್ಥಿಗಳಿಗೆ ನೇರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಇಮ್ಮೆನ್ಸ್ಲಿ ಫಾರ್ ಡೆಲಿವರಿಂಗ್ ಎ ವೆರಿ ಇನ್ಫಾರ್ಮೇಟಿವ್ ಅಂಡ್ ಇನ್ಸೈಟ್ಫುಲ್ ಟಾಕ್ ಆನ್ waves. behalf of KSTA and myself, thank you sir. Thank you so much sir. Thank you students, thank you. ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುವುದನ್ನು ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನೇತ್ರಾರವರು ಉಪನ್ಯಾಸ ನೀಡಲಿದ್ದು, ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಿ ಆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೇಳಬೇಕೆಂದು ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ತಿಳಿಸಿದೆ. ಸೊ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸೂಚನೆ, ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಜಾಯ್ನ್ ಆಗ್ಬೇಕು ಅಂತ ಇವತ್ತು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ದಯವಿಟ್ಟು ಮರೆಯದೆ ಎಲ್ಲಾ ಕೂಡ ಯಾರು ಸೆಲೆಕ್ಟ್ ಆಗಿದ್ರು ಅಷ್ಟು ವಿದ್ಯಾರ್ಥಿಗಳು ಕೂಡ ಹಾಜರಾಗಬೇಕು ಅಂತ ಮತ್ತೊಮ್ಮೆ ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.